ಲೇ ಪ್ರಿಯಾ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನ ಮಾತಾಡು. ನಾಳೆ ನೀನು ಅವ್ರ ಮನೆಗೆ ಸೊಸೆ ಆಗ್ಬೇಕಾಗಿರೋಳು ನೋಡು. ಅವ್ರಿಗೆ ಏನಾದರೂ ಒಂದು ಹೇಳಿ ಹೊರಗಡೆ ಕಳಿಸು. ಇಲ್ಲಮ್ಮ, ನಾನು ಮಾತಾಡ್ಬೇಕಾಗಿರೋದು ಇವತ್ತು ಮಾತಾಡಲೇಬೇಕು. ಇವತ್ತು ಮಾತಾಡೋಕ್ಕಾಗಲಿಲ್ಲ ಅಂತಂದ್ರೆ ಮುಂದೆ ಯಾವತ್ತೂ ಮಾತಾಡೋದಕ್ಕಾಗಲ್ಲ. ಏನಿದು? ಏನು ವಿಷಯ? ಶಶಾಂಕ್, ಏನಪ್ಪ ಆಯಿತು? ಏನಾಗ್ತಿದೆ ಇಲ್ಲಿ? ಪಪ್ಪ ಏನಿಲ್ಲ ನೋಡು, ಈಗ ನಾನು ಮದುವೆಗೆ ಒಪ್ಕೊಂಡಿರೋದು ಯಾವ ಕಾರಣಕ್ಕೆ? ನನ್ನ ಮಗಂಗೊಬ್ಳು ತಾಯಿ ಸಿಗ್ತಾಳೆ ಅಂತ. ಆದರೆ ಇವಳು ಆ ಮಗುಗೆ ತಾಯಿಯಾಗಿ ರೆಡಿ ಇಲ್ವಂತೆ, ಆದರೆ ನನ್ನ ಹೆಂಡತಿ ಆಗಿರ್ತಾಳಂತೆ. ನಾನು ಇವಳಿಗೆ ಇಷ್ಟ ಅಂತೆ, ಆದರೆ ನನ್ನ ಮಗ ಇಷ್ಟ ಇಲ್ವಂತೆ. ಇದು ಯಾವ ಥರ ನ್ಯಾಯ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನೋ ಪ್ರಿಯ ಇದು? ಏನು ನನ್ನ ಮಗ ಹೇಳ್ತಿರೋದು? ಅಲ್ಲ ಬೀಗ್ರೆ, ನೀವೇನಂತ ಹೇಳಿದ್ರಿ? ಅಲ್ಲ, ನಾವು ಫಸ್ಟು ನಿಮ್ಮ ಮನೆಗೆ ಹೆಣ್ಣು ನೋಡೋಕೆ ಬಂದಾಗಲೇ ಹೇಳಿದ್ದೀವಿ, ನನ್ನ ಮಗ ಈ ಥರ ಹೆಂಡತಿ ಬಿಟ್ಟಿದ್ದಾನೆ, ಅಂದರೆ ಅವಳೇ ಈ ಥರ ಸರಿ ಇರಲಿಲ್ಲ, ಈಗ ಮೊಮ್ಮಗುಗೆ ಒಬ್ಳು ತಾಯಿ ಬೇಕು, ಆ ಉದ್ದೇಶದಿಂದನೇ ಫಸ್ಟ್ ನನ್ನ ಮಗ ಒಪ್ಕೊಂಡಿರೋದು ಈ ಮದುವೆಗೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೀನಾ ಹೇಳಿಲ್ವಾ? ಹೇಳಿದ್ದೀರಾ ಬೀಗ್ರೆ? ನಾವೇನಾದರೂ ಕಣ್ಕಟ್ಟಿ ವ್ಯವಹಾರ ಮಾಡ್ತಾ ಇದ್ದೀನಾ? ಇಲ್ಲ, ಆ ಥರ ಏನಿಲ್ಲ. ಏನಾಯಿತು? ಏನಾಯಿತು ಸರೋಜಾ? ಪ್ರಿಯಾ, ನೀನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಬೀಗ್ರೆ, ಅಳಿಯಂದ್ರೆ ಏನಾಯಿತು? ಬನ್ನಿ ಬೀಗ್ರೆ ಬನ್ನಿ. ಅಲ್ಲ, ಈಗ ಸಣ್ಣ ವಿಚಾರನೇ ಇರ್ಬೋದು ಇದು. ಅಲ್ಲ, ರೀಸನ್ ಇಲ್ಲದೆ ಈ ಥರ ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಮಕ್ಳುಗಳಿಗೆ ಹೊಡೆಯೋದು ಯಾವ ಥರ ಸರಿ? ನಿಮ್ಮ ಮಗಳೇನೋ ಹೇಳ್ತಿದ್ದಾಳಂತೆ, ನನ್ನ ಮಗ ಅಂದರೆ ಇಷ್ಟ ಅಂತೆ, ನನ್ನ ಮಗನ ಮದುವೆ ಮಾಡ್ಕೋತಾಳಂತೆ, ಆದರೆ ನನ್ನ ಮೊಮ್ಮಗನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಇದು ಯಾವ ಥರ ನ್ಯಾಯ? ಈಗ ಮನೆಯಲ್ಲಿ ಅತ್ತೆ ಮಾವ ಅಪ್ಪ ಅಮ್ಮ ಅಂತ ತುಂಬ ಜನ ಇರ್ತಾರೆ, ಎಲ್ಲರಿಗೂ ಒಂದೊಂದು ಸ್ಥಾನ ಇರುತ್ತೆ. ಆ ಸಂಬಂಧಗಳಿಗೆ ಬೆಲೆ ಕೊಡಬೇಕಲ್ವಾ? ನನ್ನ ಮಗನಿಗೆ ಮಗು ಇದೆ, ಮಗುನ ನೋಡ್ಕೋಬೇಕು, ತಾಯಿ ಥರ ಇರಬೇಕು, ತಾಯಿ ಸ್ಥಾನ ತುಂಬಬೇಕು ಅಂತಲೇ ಮದುವೆ ಮಾಡ್ಕೋತಿರೋದು. ಇವಳು ಇವತ್ತೇ ಈ ಥರ ಎಲ್ಲ ನಡ್ಕೊಂಡ್ರೆ ನಾಳೆ ಮಗುಗೆ ತಾಯಿಯಾಗಿ ಜೀವನ ಮಾಡ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ನೀವೇ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ಏನಮ್ಮ ಪ್ರಿಯ ಇದು? ಏನು ನಡೀತಾ ಇದೆ ಇಲ್ಲಿ? ನಾನು ನಿಮ್ಗೆ ಏನಂತ ಹೇಳಿದ್ದೆ? ನೋಡಿ ಪಪ್ಪ, ಸಾಕು, ಇಲ್ಲಿಗೆ ನಿಲ್ಲಿಸ್ಬಿಡಿ. ನೋಡಿ ಶಶಾಂಕ್, ನಾನು ನಿಮ್ಮ ಹತ್ರ ಮಾತಾಡಬೇಕು. ಒಂದು 5 ನಿಮಿಷ ಟೈಮ್ ಕೊಡ್ತೀರಾ? ಮಾತಾಡಮ್ಮ, ಅದೇನು ಮಾತಾಡ್ತೀಯೋ ಮಾತಾಡು. ಯಾಕಂದರೆ ಇದು ಇವತ್ತು ನಾಳೆಗೆ ಮುಗಿಯೋಂಥ ಸಂಬಂಧಗಳಲ್ಲ. ಗಂಡ ಹೆಂಡತಿ ಆದಮೇಲೆ ಜೀವನ ಪೂರ್ತಿ ಜೊತೆನಲ್ಲಿ ಇರಬೇಕಾಗುತ್ತೆ. ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕಿಂತ ಇವಾಗಲೇ ಎಲ್ಲ ಬಗೆಹರಿಸ್ಕೊಳ್ಳೋದು ಒಳ್ಳೇದು. ಏನು ಹೇಳಮ್ಮ ಅದು? ಲೇ ಪ್ರಿಯಾ, ಸುಮ್ಮನೆ ಇರೇ. ನೀನು ಸುಮ್ಮನಿರಮ್ಮ. ನೋಡಿ ಶಶಾಂಕ್, ನನಗೆ ಈಗಾಗಲೇ ಮದುವೆ ಆಗಿತ್ತು ಅನ್ನೋ ವಿಚಾರ ನಿಮಗೆ ಗೊತ್ತಿದೆ. ಗಂಡ ಸತ್ತಿದ್ದಾನೆ ಅಂತ ಹೇಳಿದ್ನಲ್ಲ, ಅದು ಸುಳ್ಳು. ಏನಮ್ಮ ಹೇಳ್ತಿದ್ಯಾ ನೀನು? ಹಾಗಾದರೆ ನೀವು ಇದು ಒಂದೇ ಸುಳ್ಳು ಹೇಳಿದ್ದೀರಾ ಅಥವಾ ಇನ್ನೂ ಬೇಕಾದಷ್ಟು ಸುಳ್ಳುಗಳು ಹೇಳಿದ್ದೀರಾ? ಅಲ್ಲ, ನಾವು ಯಾವತ್ತೂ ಈ ಥರ ನಿರೀಕ್ಷೆ ಮಾಡಿರಲಿಲ್ಲ ಬೀಗ್ರೆ. ನಾವು ನಿಮ್ಮನ್ನು ಎಷ್ಟು ನಂಬಿದ್ವಿ, ಆದರೆ ನೀವು ಈ ಥರ ಎಲ್ಲ ಸತ್ಯ ಮುಚ್ಚಿಟ್ಟು ಮದುವೆ ಮಾಡ್ತಾ ಇದ್ದೀರಾ. ಹೇಳಮ್ಮ, ಅದೇನು ಮದುವೆ ಆಗಿದೆ, ಗಂಡ ಸತ್ತಿಲ್ಲ ಅಂತಂದರೆ ಗಂಡ ಎಲ್ಲಿದ್ದಾನೀಗ? ಇದಾನೆ, ಇದೇ ಊರಲ್ಲಿದ್ದಾನೆ. ಶಶಾಂಕ್, ಮೊನ್ನೆ ಪಾರ್ಕಲ್ಲಿ ಒಂದು ಮಗು ಬಂದಿತ್ತು ನೋಡಿದ್ರ, ಅಮ್ಮ ಅಮ್ಮ ಅಂತ. ಹಾಂ ಹೌದು. ಆ ಮಗು ಬೇರೆ ಯಾರು ಅಲ್ಲ, ನನ್ನ ಮಗಳೇನೆ. ಇದೇನಿದು ಪ್ರಿಯಾ ಅವರೇ? ಏನು ಹೇಳ್ತಿದ್ದೀರಾ ನೀವು? ಅವತ್ತು ನೋಡಿದ್ರೆ ಆ ಮಗು ಯಾರು ಅಂತ ಗೊತ್ತಿಲ್ಲ ಅಂದ್ರಲ್ಲ. ಅದು ಸುಳ್ಳು, ಅವಳು ನನ್ನ ಮಗಳೇನೆ. ಅಲ್ಲಿ ಬಂದಿದ್ನಲ್ಲ, ಅವ್ನು ನನ್ನ ಗಂಡನೇನೆ. ಮತ್ತೆ ಅವತ್ತು ಯಾಕೆ ನೀವು ನನ್ನ ಹತ್ರ ಏನು ಹೇಳಲಿಲ್ಲ? ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ನೋಡಿ ಶಶಾಂಕ್, ನಮ್ಮ ಅಪ್ಪ ಅಮ್ಮಗೆ ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ. ನೀವೇನೋ ಒಳ್ಳೆ ವ್ಯಕ್ತಿ, ನಿಮ್ಮ ಮನೆಯವರು ಒಳ್ಳೆಯವರು ಅಂತ ಹೇಳಿ ನಿಮ್ಮ ಮನೆ ಸಂಬಂಧನ ಒಪ್ಕೊಂಡಿದ್ದಾರೆ. ಈ ಟೈಮಲ್ಲಿ ನಾನು ಆ ವಿಚಾರ ಎಲ್ಲ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹೇಳಬೇಡ ಅಂದರು. ಸೊ ನನಗೂ ಅದು ಹೇಳೋದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತಿಲ್ಲ, ಹಾಗಾಗಿ ಸುಮ್ಮನಾದೆ. ನೋಡಿ, ನನಗೆ ಈ ಮಕ್ಕಳು, ಈ ಸಂಸಾರ, ಈ ಜಂಜಾಟ ಎಲ್ಲ ನನಗೆ ಇಷ್ಟ ಇಲ್ಲ. ಇವತ್ತಾದ್ರೂ ನಾನು ನಿಮ್ಮ ಹತ್ರ ಇದೇ ವಿಚಾರ ಮಾತಾಡಬೇಕು ಅಂತಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಆದರೆ ಸನ್ನಿವೇಶ ಈ ಥರ ಪರಿಸ್ಥಿತಿನ ಹುಟ್ಟಾಕಿದೆ. ಇರಲಿ, ಪರವಾಗಿಲ್ಲ. ಹೇಗೆ ವಿಷಯ ಗೊತ್ತಾದ್ರೇನೋ, ವಿಷಯ ಗೊತ್ತಾಗಬೇಕಷ್ಟೇ ಅಲ್ವಾ? ನೋಡಿ ಪ್ರಿಯಾ ಅವರೇ, ನಾನು ಹೇಳ್ತಾ ಇದ್ದೀನಲ್ಲ, ನನಗೂ ಈ ಮದುವೆ ಇಷ್ಟ ಇಲ್ಲ. ಯಾಕಂದರೆ ನೀವು ಇಷ್ಟೆಲ್ಲನೂ ವಿಷಯಗಳನ್ನ ಮುಚ್ಚಿಟ್ಟು ಸ್ವಂತ ಮಗಳನ್ನೇ ನೀವು ಬೇರೆ ಕಡೆ ಬಿಟ್ಟಿರ್ಬೇಕಾದ್ರೆ ನಾನು ಯಾವ ಧೈರ್ಯದ ಮೇಲೆ ನಾನು ನಿಮ್ಮನ್ನು ಮದುವೆ ಆಗಲಿ? ನೋಡಿ, ಬೇಡ, ಈ ಸಂಬಂಧ ಇಲ್ಲೇ ಮುಗ್ದೋಗ್ಲಿ. ಪಪ್ಪ ನಡೀರಿ, ಹೊರಡೋಣ. ಅಯ್ಯೋ ಅಡಿ ಅಂದರೆ ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಮದುವೆ ಕಾರ್ಡೆಲ್ಲ ಹಂಚ್ಬಿಟ್ಟಿದ್ದೀವಿ, ಬೇಡ, ಈ ಟೈಮಲ್ಲಿ ಈ ಥರ ಎಲ್ಲ ದುಡುಕ್ಬೇಡಿ. ಒಂದು 5 ನಿಮಿಷ ಇರಿ, ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ. ಅವಳು ಹುಡುಗ ಬುದ್ಧಿ ಹಂಗೆ ಆಡ್ತಾಳೆ. ಯಾವುದು ಹುಡುಗ ಬುದ್ಧಿ ಮಾವ? ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಸ್ವಂತ ಮಗಳನ್ನೇ ದೂರ ಇಟ್ಟಿರೋಳು. ಇವಳು ಒಳ್ಳೆ ವ್ಯಕ್ತಿ ಅಂತ ನನ್ನ ಮಗನಿಗೆ ಇವಳನ್ನ ತಾಯಿಯಾಗಿ ಕರ್ಕೊಂಡು ಹೋಗೋದಕ್ಕಾಗುತ್ತಾ? ಚಾನ್ಸೇ ಇಲ್ಲ. ನೋಡಿ, ಬೇಕಿದ್ರೆ ಜೀವನ ಪರ್ಯಂತ ನಾನು ಮದುವೆ ಆಗದೆ ಬೇಕಾದರೂ ಇದ್ಬಿಡ್ತೀನಿ, ಆದರೆ ನನ್ನ ಮಗನಿಗೆ ಮಲ್ತಾಯಿಯಿಂದ ಹಿಂಸೆ ಆಗೋದು, ಅವನು ನೋವು ಅನುಭವಿಸೋದು ನನಗಿಷ್ಟ ಇಲ್ಲ. ಹಾಗೆ ಶಶಾಂಕ್, ನಿಮ್ಮ ಹತ್ರ ಇನ್ನೊಂದು ಮಾತು ಹೇಳಿ. ನೋಡಿ, ಇದೇ ವಿಚಾರನ ಮುಂದೆ ಇಟ್ಕೊಂಡು ನೀವು ನನ್ನ ಮರ್ಯಾದೆ ತೆಗೆಯೋದಾಗ್ಲಿ ಅಥವಾ ಬೇರೆಯವ್ರ ಹತ್ರ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನೋಡಿ, ನನಗೂ ನಿಮಗೂ ಅಡ್ಜಸ್ಟ್ ಆಗಲ್ಲ. ನನಗೆ ಅವತ್ತೇ ಅನಿಸಿತ್ತು, ಆದರೆ ನಮ್ಮ ಪಪ್ಪ ಮಮ್ಮಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಆಸ್ತಿ ಕೊಡಲ್ಲ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ನನಗೆ ಇದಕ್ಕೆಲ್ಲನೂ ಒಪ್ಕೊಳ್ಳೋದಕ್ಕೆ ಅಷ್ಟು ರೆಡಿ ಇರಲಿಲ್ಲ ನನಗೆ. ಯಾಕಂದರೆ ಆಸ್ತಿ ಅಂದರೆ ತುಂಬ ಇಷ್ಟ. ಆ ಆಸ್ತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು, ದುಡ್ಡಿದ್ರೆ ದುನಿಯಾನೇ ಖರೀದಿ ಮಾಡ್ಬೋದು. ಆ ಮೆಂಟಾಲಿಟಿನಲ್ಲಿ ನಾನಿರೋದು. ಹಾಂ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಯಾವತ್ತು ನೀವು ಅದೊಂದು ಪರ್ಫ್ಯೂಮ್ ಬಾಟ್ಲಿಗೋಸ್ಕರ ಮನುಷ್ಯತ್ವನೇ ಮರೆತು ಚಿಕ್ಕ ಹುಡುಗನ ಮೇಲೆ ಕೈ ಮಾಡಿದ್ರು, ಅವತ್ತೇ ನನಗೆ ಆವಾಗಲೇ ಅರ್ಥ ಆಗೋಯ್ತು ನೀವು ಎಂಥ ಮನಸ್ಥಿತಿ ಇರೋರು ಅಂತ. ನಿಮಗೆ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ,
ಮನುಷ್ಯರನ್ನ ಯೂಸ್ ಮಾಡ್ಕೋತೀರಾ. ಅವತ್ತು ನಿಮ್ಮ ಯಜಮಾನ್ರು ಮಾತಾಡಿದ್ರಲ್ಲಿ ನನಗೆ ಪಾಪ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತು. ಆದರೆ ನನಗೆ ಗೊತ್ತಿರಲಿಲ್ಲ ನಿಮ್ಮ ಗಂಡ ಅವರು ಅಂತ. ಅವತ್ತೇ ಗೊತ್ತಾಗಿದ್ದೀರ ನಾನು ಅವತ್ತೇ ನಿಲ್ಲಿಸಿ ಮಾತಾಡಿಸಿ ಏನು ಸಮಸ್ಯೆ ಅಂತ ತಿಳ್ಕೊತಾ ಇದ್ದೆ. ತಪ್ಪು ನಿಮ್ಮಲ್ಲೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಈ ಥರ ವ್ಯಕ್ತಿ ಅಂತ ಗೊತ್ತಾದ ಮೇಲೂ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ರೆಡಿ ಇಲ್ಲ. ನಾವಿನ್ನು ಬರ್ತೀವಿ. ಅಯ್ಯೋ ಹಂಗೆಲ್ಲ ಮಾತಾಡಬೇಡಿ ಅಳಿಯಂದ್ರೆ, ನಿಮ್ಮ ಧರ್ಮಯ್ಯ ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ಈ ಮದುವೆ ಮಾತ್ರ ನಿಲ್ಸ ಮಾತಾಡಬೇಡಿ. ಏನಮ್ಮ ನೀವು? ಅಲ್ಲ, ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ ಆಗ್ತಿಲ್ವೋ? ಬರೀ ನಿಮ್ಮ ಮಗಳ ಜೀವನಕ್ಕೋಸ್ಕರ ನೀವು ಎಷ್ಟು ಜನದ ಜೀವನನ ಬಲಿ ಕೊಡ್ತಾ ಇದ್ದೀರಾ ಗೊತ್ತಾ? ನಾನು, ನನ್ನ ಅಪ್ಪ ಅಮ್ಮ, ನನ್ನ ಮಗ, ಇಷ್ಟು ಜನನೂ ಸಫರ್ ಮಾಡಬೇಕಾಗುತ್ತೆ ನಾಳೆ. ನೋಡಿ, ಇವತ್ತೇ ಈ ವಿಚಾರ ಗೊತ್ತಾಗಿದ್ದು ಒಳ್ಳೇದೇ ಆಯಿತು. ಒಂದು ರೀತಿ ನಾವು ಇಲ್ಲಿಗೆ ಬಂದಿದ್ದೇ ಒಳ್ಳೇದಾಯಿತು ಅಂತ ನನಗನ್ನಿಸ್ತಾ ಇದೆ. ನಾಳೆ ಇನ್ನೊಂದು ದೊಡ್ಡ ಅನಾಹುತ ಆಗೋಕ್ಕೆ ಮುಂಚೆ ನಾವು ಎಚ್ಚೆತ್ತು ಹೋಗ್ಬೇಕು. ಬಿಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಿಮ್ಮ ಮಗಳಿಗೆ ಬೇಕಾದರೆ ಆ ಥರ ಹುಡುಗನೇ ಯಾರು ಸಿಕ್ಬೋದೇನೋ ಅಂಥವ್ರನ್ನೇ ತಂದು ಮದುವೆ ಮಾಡಿ. ಇಲ್ಲ ಮದುವೆ ಆಗಲ್ಲ, ನನಗೆ ಹಣ ಆಸ್ತಿನೇ ಮುಖ್ಯ ಅನ್ನೋದಾದರೆ ನಿಮ್ಮ ಆಸ್ತಿ ಇಟ್ಕೊಂಡು ಜೀವನ ಮಾಡಲಿ ಅವಳು. ದಯವಿಟ್ಟು ಈ ವ್ಯಕ್ತಿನ ಇನ್ನೊಬ್ರು ಮನೆಗೆ ಕಳಿಸಿ ಅವ್ರ ಜೀವನನ ಹಾಳು ಮಾಡಿಬಿಡಿ. ನೋಡಪ್ಪ ಶಶಾಂಕ್, ನೀನೊಂದು ಸ್ವಲ್ಪ ತಾಳ್ಮೆ ತಗೋ. ನೀನು ದುಡುಕ್ಬೇಡ ಕಣಪ್ಪ. ಇಲ್ಲ ಬೀಗ್ರೆ, ಇಲ್ಲಿ ನಡೆದಿದ್ದು ನನಗೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನೋಡಿ, ಬೇಕಾದರೆ ನಿಮ್ಮ ಮಗಳಿಗೆ ಬೇರೆ ಮದುವೆ ಫಿಕ್ಸ್ ಮಾಡಿ. ನನ್ನ ಮಗನಿಗೆ ನಿಮ್ಮ ಮಗಳನ್ನ ತಂದ್ಕೊಳ್ಳೋದಕ್ಕೆ ನನಗೂ ಇಷ್ಟ ಆಗ್ತಾ ಇಲ್ಲ. ಮಕ್ಕಳ ಬಗ್ಗೆ ದಯಾದಾಕ್ಷಿಣ್ಯನೇ ಇಲ್ಲದೆ ಇರೋ ಈ ವ್ಯಕ್ತಿ ಜೊತೆ ನನ್ನ ಮೊಮ್ಮಗನ್ನ ಬಿಡೋದಕ್ಕೆ ನನಗಂತೂ ಮೊದಲೇ ಇಷ್ಟ ಆಗ್ತಾ ಇಲ್ಲ. ಅಲ್ಲ, ತನ್ನ ಸ್ವಂತ ಮಗಳನ್ನೇ ದೂರ ಇಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ಇದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ. ಇಂಥ ಜನಗಳು ಈಗಲೂ ಇದ್ದಾರಾ ಅಂತ. ಅಪ್ಪ ಸಾಕು, ನಡೀರಿ. ಇನ್ನು ಎಷ್ಟು ಮಾತಾಡಿದ್ರು ಅಷ್ಟೇ ಪ್ರಯೋಜನ ಇಲ್ಲ. ನಡೀರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಜೀವನ ಮುಂದೆ ತಳ್ತಾ ಇರ್ಬೇಕಷ್ಟೇ. ನಡೀರಿ, ಹೊರಡೋಣ. ಅಯ್ಯೋ ಬೀಗ್ರೆ, ನಿಂತ್ಕೊಳ್ಳಿ. ಏಯ್ ಪಾಪಿ, ನಿನ್ ಜನ್ಮಕ್ಕೆ ಸಮಾಧಾನ ಆಯ್ತಾ? ಈಗ ಹಾಲು ಕುಡಿದಷ್ಟು ಸಮಾಧಾನ ಆಗಿರ್ಬೇಕಲ್ವ ನಿನ್ಗೆ? ಅಲ್ಲ ಕಣೆ, ಇಂಥ ಸಂಬಂಧ ಎಲ್ಲಿ ಹುಡುಕಿದ್ರೂ ಸಿಗ್ತಿರ್ಲಿಲ್ಲ ಕಣೆ ನಿನಗೆ. ಎಂಥ ದಡ್ಡಿ ಇದೆಯಾ ನೀನು? ಎಷ್ಟು ಹೇಳಿದ್ರು ತಾಳ್ಮೆ ತಗೊಳ್ಳಿಲ್ವಲ್ಲ. ಅಲ್ಲ, ಇವತ್ತು ಅವ್ರ ಜೊತೆ ಮಾತಾಡೋ ಪರಿಸ್ಥಿತಿನಲ್ಲಿ, ಈ ಪರಿಸ್ಥಿತಿನಲ್ಲಿ ಮಾತಾಡೋ ಅವಶ್ಯಕತೆ ಇತ್ತಾ? ಹಾಂ, ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ಹೀಗೂ ನಾವು ಮ್ಯಾನೇಜ್ ಮಾಡಿ ಕಳಿಸ್ತಾ ಇದ್ದೋ. ಅದ್ರ ಮಧ್ಯದಲ್ಲಿ ನಮ್ಮ ಮಾತನ್ನೇ ನಿಲ್ಲಿಸ್ಬಿಟ್ಟು ನಾನು ಮಾತಾಡಬೇಕು, ನಾನು ಹಾಗೆ, ನಾನು ಹೀಗೆ, ಹಿಂಗೆ ಇರಬೇಕು, ಹಂಗಿರ್ಬೇಕು ಅಂತ ಮಾತಾಡಿ ಸಂಬಂಧನೇ ಮುರಿದು ಹಾಕ್ಬಿಟ್ಟಲ್ಲೇ. ನೋಡಿ ಅಮ್ಮ, ನೀವು ಕೋಪ ಮಾಡ್ಕೊಂಡು ಮಾತಾಡೋ ಅವಶ್ಯಕತೆ ಏನಿಲ್ಲ. ಇವತ್ತು ನಾನು ಮಾತಾಡಿಲ್ಲ ಅಂತಂದ್ರೆ ನಾಳೆ ಇದೇ ಪರಿಸ್ಥಿತಿ ಮದುವೆ ಆದ್ಮೇಲೆ ಬಂದಿದ್ರೆ ಏನು ಮಾಡಬೇಕಿತ್ತು ನಾನು? ನೋಡಿ, ನನಗದೆಲ್ಲ ಆಗಲ್ಲ. ಇವತ್ತು ಅವ್ರ ಮಗನೇ ಮುಖ್ಯ ಅಂತ ಹೋದ್ಮೇಲೆ ನಾನು ನಾಳೆ ಮದುವೆ ಆದಾಗಲೂ ನನ್ನ ಹೆಂಡತಿಗಿಂತ ಮಗನೇ ಮುಖ್ಯ ಅಂದಿದ್ರೆ ನಾನೇನು ಮಾಡಬೇಕಾಗಿತ್ತು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅವ್ರು ಹೇಳಿದ್ರಲ್ವಾ, ಹಾಗೆ ಆಗಲಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಜೀವನ ಮಾಡೋಣ. ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಮತ್ತೆ ಮಾತಾಡೋದಕ್ಕೆ ಬರಬೇಡಿ. ಏ ಪ್ರಿಯಾ, ಇನ್ನೂ ಎಷ್ಟು ನಮ್ಮ ಮರ್ಯಾದೆ ಕಳಿಬೇಕು ಅಂತ ಇದೆಯೇ? ಹಾಗೆ ನೋಡಿದ್ರೆ ಆ ಥರ ಮರ್ಯಾದೆ ಕಳೆದೆ. ಹೋಗ್ಲಿ, ಹೋದನ್ ಜೊತೆ ಆದರೂ ಚೆನ್ನಾಗಿದ್ಯಾ, ಅದನ್ನೂ ಮುರ್ಕೊಂಬಂದಾಯ್ತು. ಈಗ ನೋಡಿದ್ರೆ ಈ ಥರ ಮರ್ಯಾದೆಗೆ ತೆಗಿತಾ ಇದೆಯಾ? ಈಗಾಗಲೇ ನನ್ನ ಕಾರ್ಡ್ ಎಲ್ಲ ಹಂಚ್ಬಿಟ್ಟಿದ್ದೀನಿ ಕಣೆ. ತುಂಬ ಜನಕ್ಕೆ ಕಾರ್ಡ್ಸ್ ಎಲ್ಲ ಸೆಂಡ್ ಆಗಿದೆ. ಈಗ ನಾನು ಏನು ಮಾಡಲಿ? ಮದುವೆ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಏನು ರೀಸನ್ ಕೊಡಲಿ? ಪಪ್ಪ, ಮರ್ಯಾದೆ ಅಂತ ಕುತ್ಕೊಂಡ್ರೆ ಜೀವನಗಳು ನಡೆಯಲ್ಲ. ಏನಾದರೂ ಹೇಳ್ಕೊ ಹೋಗಿ. ನನಗಂತೂ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ಹಾಳಾದ ಹುಡುಗ ನನ್ನ ಪರ್ಫ್ಯೂಮ್ ಬಾಟ್ಲಿ ಹೊಡೆದಾಕ್ಬಿಟ್ಟ. ನನಗಿಷ್ಟು ಹೊಟ್ಟೆ ಉರಿತಾ ಇದೆ ಗೊತ್ತಾ? ಅನುಭವಿಸ್ತೀಯ ಕಣೆ, ಅನುಭವಿಸ್ತೀಯ. ಇಷ್ಟೊಂದು ಅಡ್ಡು ಇರಿದ್ರೆ ನಿನ್ನ ಜೀವನದಲ್ಲಿ ಉದ್ಧಾರ ಆಯ್ತೀಯ ಅಂತ ಅನ್ಕೊಂಡಿದೀಯಾ? ಅಪ್ಪ ಅಮ್ಮನ್ನೇ ಧಿಕ್ಕರಿಸಿ ಇಷ್ಟೆಲ್ಲ ನಡ್ಕೋತಾ ಇದೆಯಲ್ವಾ? ನೋಡ್ತೀನಿ ಅದು ಹೆಂಗಿರ್ತೀಯ ಅಂತ ನಾನು ನೋಡ್ತೀನಿ ಕಣೆ. ನನಗೇನು, ನಾನು ಆರಾಮಾಗೇ ಇದ್ದೀನಿ. ನೋಡಿ, ನೀವು ಇದೆಲ್ಲನೂ ನನಗೆ ಬೆದರಿಕೆ ಹಾಕಿ ಬರಬೇಡಿ. ಅಲ್ಲ, ನಿಮಗೆ ಮಗಳ ಜೀವನ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಯೋಚನೆನೂ ಇಲ್ಲ ಅಲ್ವಾ? ಆ ಮನೆಗೆ ಹೋದರೆ ನಾನು ಆ ಮನೆಯಲ್ಲಿ ಅತ್ತೆ ಮಾವನ ಸೇವೆ ಮಾಡಿಕೊಂಡು, ಆ ಮಗು ಸೇವೆ ಮಾಡಿಕೊಂಡು, ಅಲ್ಲಮ್ಮ ಜೀವನ ಪರ್ಯಂತ ನಾನು ಇನ್ನೊಬ್ರು ಸೇವೆ ಮಾಡಿಕೊಂಡೇ ಕಾಲ ಕಳಿಬೇಕಾ? ನನಗದೆಲ್ಲ ಇಷ್ಟ ಇಲ್ಲಮ್ಮ. ನಾನು ಫ್ರೀಯಾಗಿರಬೇಕು, ಲೈಫ್ನ ಎಂಜಾಯ್ ಮಾಡಬೇಕು. ಇರೋದು ಒಂದೇ ಜೀವನ. ನಾನು ಹೆಂಗೆ ಬೇಕೋ ಹಂಗಿರ್ತೀನಿ. ಓಕೆನಾ? ನೋಡಿ, ಇನ್ನೊಂದ್ಸರಿ ಮದುವೆಗಿದ್ವೆ ಅಂತ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ. ಈಗ ಆಯ್ತಲ್ಲ, ಸಾಕು, ಬಿಟ್ಟಾಕಿ ಇಲ್ಲಿಗೆ. ನಾಳೆ ಏನಾದರೂ ಹಾಗೇನಾದರೂ ನನಗೆ ಇಷ್ಟ ಆಗೋಂಥ ಹುಡುಗ ಸಿಕ್ಕಿ ನಾನು ಅವನ ಜೊತೆ ಚೆನ್ನಾಗಿರ್ತೀನಿ ಅನ್ಸಿದ್ರೆ ನಾನೇ ಬಂದು ಹೇಳ್ತೀನಿ, ಆಗ ಮದುವೆ ಮಾಡಿಸೋರಂತೆ. ದಯವಿಟ್ಟು ಈ ಮದುವೆ ಟಾಪಿಕಿಂದ ದೂರ ಇರಿ. ಅಯ್ಯೋ, ಇಂಥ ಹುಡುಗಿನ ಯಾಕಪ್ಪ ಕೊಟ್ಟೆ ದೇವ್ರೆ? ಅಯ್ಯೋ, ಇಂಥ ಮಕ್ಕಳು ಯಾರಿಗೆ ಬೇಡಪ್ಪ? ಇಂಥ ಮಕ್ಕಳ, ಅಯ್ಯೋ, ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ದಂಗೆ ಆಗೋಯ್ತು ನಮ್ಮ ಪರಿಸ್ಥಿತಿ. ಸರೋಜಾ, ಅಳ್ಬೇಡ, ಸುಮ್ಮನೆ ಯಾಕೆ ಅಳ್ತೀಯ? ಅಯ್ಯೋ, ಇದೆಲ್ಲ ನಮ್ಗೆ ಹೊಸದೇ ಅಲ್ಲ ಬಿಡು. ಎಲ್ಲರೂ ನಿನ್ನ ಮಗಳಿಗೆ ದುರಹಂಕಾರ ಅಂತಿದ್ರು. ಆ ದುರಹಂಕಾರದಲ್ಲೇ ಮೆರಿತಾ ಇದ್ದಾಳೆ. ಇದನ್ನ ಹೆಂಗೆ ಮಟ್ಟ ಹಾಕ್ಬೇಕು ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ ರೀ, ಚಿಂದಂತ ಸಂಬಂಧ ಕೈ ಬಿಟ್ಟೋಯ್ತಲ್ರಿ. ನೋಡು, ಅವ್ರು ಹೇಳಿದ್ದು ಒಂದು ರೀತಿಯಲ್ಲಿ ಸರಿನೇ ಇದೆ. ಇವಳು ಮಗಳಿಗೇನೆ ಇವಳು ತಾಯಿ ಆಗಲಿಲ್ಲ, ಇನ್ನು ಬೇರೆಯವ್ರ ಮಗುಗೆ ತಾಯಿ ಆಗ್ತಾಳ? ನೋಡು, ಬಿಡು ಹೋಗ್ಲಿ. ನಾಳೆ ಇದು ಇನ್ನೊಂದು ಥರ ತಿಳ್ಕೊಳ್ಳೋಕೆ ಮುಂಚೆ ಇಲ್ಲಿಗೆ ಮುಗ್ದೋಗಿದ್ದು ಒಳ್ಳೇದೇ ಆಯಿತು ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ. ಅಯ್ಯೋ, ಏನ್ರಿ ಹೇಳಿ, ನಾನು ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಿದೆ. ಅಲ್ಲ, ನಾಳೆ ಏನಕ್ಕೆ ಮದುವೆ ನಿಲ್ತು ಅಂತಂದ್ರೆ ಏನು ಹೇಳಿ? ಬಿಡು, ಏನೋ ಒಂದು ಹೇಳಿದ್ರಾಯ್ತು. ಹುಷಾರಿಲ್ಲ, ಮದುವೆ ಮುಂದೂಡಿದ್ದೀವಿ, ಅದು ಇದು ಅಂತ ಏನೋ ಒಂದು ಹೇಳಿ ಎತ್ತಾಗಿ ಸುಮ್ಮನೆ ಆಗ್ಬಿಡೋಣ.
ಅಯ್ಯೋ ಇವಳಿಂದ ನಮಗಂತೂ ಮರ್ಯಾದೆ ಇಲ್ಲ, ಎಲ್ಲೂ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ಬಿಟ್ಟಿದ್ದಾಳೆ. ಅಲ್ಲ ಇವಳು ಯಾಕೆ ಈ ಥರ ಬುದ್ಧಿ ಕಲ್ತ್ಬಿಟ್ಲು ನನಗಂತೂ ಗೊತ್ತಾಗ್ತಾ ಇಲ್ಲ ಕಣೆ. ನಾವು ಬೆಳೆಸೋದ್ರಲ್ಲಿ ತಪ್ಪು ಮಾಡಿದ್ವಾ ಅಥವಾ ಈ ಆಸ್ತಿ ಇದನ್ನ ನೋಡಿ ಅವಳಿಗೆ ಈ ದುರಹಂಕಾರ ಬಂತ, ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವರು, ಯಾಕಾದರೂ ನಮಗೆ ಈ ಹಣ ಆಸ್ತಿ ಕೊಟ್ಟನು ಅಂತ ಒಂದೊಂದು ಸರಿ ಅನಿಸುತ್ತೆ. ಏನಿದ್ರೇನು ಸುಖ ಶಾಂತಿ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ದುಡ್ಡಿದೆ ಅಷ್ಟೇ, ನೆಮ್ಮದಿ ಅಂತೂ ಇಲ್ಲ. ಆ ದೇವರು ತುಂಬ ಬುದ್ಧಿವಂತ, ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಕಮ್ಮಿ ಮಾಡಿರ್ತಾನಂತೆ. ನಮಗೆ ನೆಮ್ಮದಿ ಕಿತ್ಕೊಂಡಿದ್ದಾನೆ, ದುಡ್ಡು ಜಾಸ್ತಿ ಕೊಟ್ಟಿದ್ದಾನೆ. ಕೆಲವರು ಬಡತನದಲ್ಲೂ ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅವ್ರಿಗಿರೋ ನೆಮ್ಮದಿ ನಮಗಿಲ್ಲ. ಸುಮ್ಮನೆ ಹೇಳೋದಕ್ಕಷ್ಟೇ, ದೊಡ್ಡಸ್ತಿಗೆ ದೊಡ್ಡತನ ಶ್ರೀಮಂತಿಗೆ ಎಲ್ಲ ಇದೆ. ಆದರೆ ಜೀವನ ಈ ಥರ ನಮ್ಮದು. ಬಿಡು, ಅಳ್ಬೇಡ, ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗಲ್ಲ, ದೇವ್ರು ಇಟ್ಟಂಗಾಗುತ್ತೆ. ನಡ್ಕೊಂಡು ಹೋಗ್ಲಿ, ಬಿಡು, ಸಮಾಧಾನ ಮಾಡಿಕೊಂಡು ಹೋಗು. ಏನು ಕೆಲಸ ಇದೆ ಮಾಡ್ಕೊ ಹೋಗು. ಹಂಗೆ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೆ. ಇನ್ನೇನು ಇಂಥ ಮಕ್ಕಳನ್ನ ಹೆತ್ತ ಮೇಲೆ ನಮ್ಮ ಜೀವನ ಎಲ್ಲ ಇಷ್ಟೇನೆ, ಜೀವನ ಪರ್ಯಂತ ಹಿಂಗೆ ಅನುಭವಿಸ್ಬೇಕಾಗುತ್ತೆ. ಇಂಥ ಮಕ್ಕಳನ್ನೆಲ್ಲ ದೇವ್ರು ಯಾಕೆ ಕೊಡ್ತಾನೋ ಅಂತ ಅನಿಸುತ್ತೆ ಒಂದೊಂದ್ಸರಿ. ಮಕ್ಳು ಇಲ್ದಿರೋದೇ ಸುಖ. ಸರಿ ಹೋಗು, ಕೆಲಸ ಮಾಡ್ಕೊ ಹೋಗು, ಏನು ಮಾಡೋಕ್ಕಾಗಲ್ಲ.